Hi everyone, welcome back to my channel. SSLC 2022 Mathematics 25 days plan chapter wise important questions discuss ಮಾಡ್ತಾ ಬರ್ತಾ ಇದೀನಿ. ನೋಡಿ ಕೆಲವು ಸ್ಟೂಡೆಂಟ್ಸ್ ಎಲ್ಲ ಮೆಸೇಜ್ ಮಾಡ್ತಿದ್ದಾರೆ. ಸೊ ಇದೇ ಕ್ವೆಶ್ಚನ್ಸ್ ಬರುತ್ತಾ, ಇದೇ ಇಷ್ಟು ಓದ್ಕೊಂಡ್ರೆ ಸಾಕಾ ಅಂತ ಹೇಳಿ. ನೋಡಿ ನಾನು ಕೊಡ್ತಾ ಇರೋಂಥದ್ದು ಪ್ಯಾಟರ್ನ್, ನಿಮ್ಮ ಕ್ವೆಶ್ಚನ್ ಪ್ಯಾಟರ್ನ್ ಚಾಪ್ಟರ್ ವೈಸ್ ಆ ಕ್ವೆಶ್ಚನ್ಸ್ ಪ್ಯಾಟರ್ನ್ ಹೇಗೆ ಬರಬಹುದು ಅಂತ ಹೇಳಿ. ಓಕೆ, ಸೊ ನೀವು ಅದಕ್ಕೆ ಬೇರೆ ಬೇರೆ ನಂಬರ್ಸ್ನ ಕೊಟ್ಟು ಪ್ರಾಕ್ಟೀಸ್ ಮಾಡ್ತಾ ಬಂದ್ರೆ ದ ಪ್ಯಾಟರ್ನ್ ವಿಲ್ ಬಿ ದ ಸೇಮ್, ಕ್ವೆಶ್ಚನ್ ಪ್ಯಾಟರ್ನ್ ಸೇಮ್ ಇರುತ್ತೆ, ಈ ತರ ಬರಬಹುದು ಅಂತ ಹೇಳಿ ನಾನು ಕೊಡ್ತಾ ಇರುವಂತದ್ದು. ಸೊ ನೀವೇನ್ ಮಾಡಬೇಕು, ಆ ಕ್ವೆಶ್ಚನ್ ಯಾವ ತರ ಇದ್ರೆ ನೀವು ಹೇಗೆ ಸಾಲ್ವ್ ಮಾಡಬೇಕು ಅಂತ ಅರ್ಥ ಮಾಡ್ಕೊಂಡು ನೀವೇ ಬೇರೆ ಬೇರೆ ವ್ಯಾಲ್ಯೂಸ್ನ ತಗೊಂಡು ಸಾಲ್ವ್ ಮಾಡ್ತಾ ಬಂದ್ರೆ ಸಾಕು. ಓಕೆ, ನಾನು ಇದನ್ನ ಮಾತ್ರ 100% ಹೇಳ್ತಾ ಇದ್ದೀನಿ. ಓಕೆ, ಏನಪ್ಪಾ ಅಂತಂದ್ರೆ ಕ್ವೆಶ್ಚನ್ ಪ್ಯಾಟರ್ನ್ ವಿಲ್ ಬಿ ದ ಸೇಮ್, ಬಟ್ ಯು ಹ್ಯಾವ್ ಟು ಚೇಂಜ್ ದ ನಂಬರ್ಸ್ ಅಂಡ್ ಯು ಹ್ಯಾವ್ ಟು ಪ್ರಾಕ್ಟೀಸ್. ಓಕೆ, ಇನ್ ಕೆಲವರು ಟ್ರಿಗ್ನೋಮೆಟ್ರಿ ಮಾಡಿ ಸರ್ಫೇಸ್ ಏರಿಯಾ ವಾಲ್ಯೂಮ್ ಮಾಡಿ ಮ್ಯಾಮ್ ಫಸ್ಟ್ ಅಂತ ಹೇಳ್ತಿದ್ದೀರಾ. ಡೋಂಟ್ ವರಿ, ನೋಡಿ ಆ ಲೆಸನ್ಸ್ ನಾನು ಯಾಕೆ ಎಂಡಲ್ಲಿ ಇಟ್ಕೊಂಡಿದ್ದೀನಿ ಅಂತಂದ್ರೆ ಅದು ಎಕ್ಸಾಮ್ಗೆ ಹತ್ರ ಆಗುತ್ತೆ. ಸೊ ಆ ಕಾನ್ಸೆಪ್ಟ್ ಸ್ಟಫ್ ಇರೋ ಕಾನ್ಸೆಪ್ಟ್ಸ್ ನಾನು ಈಸಿಯಾಗಿ ಹೇಳ್ಕೊಟ್ಟಾಗ ನಿಮಗೆ ನೆನಪಿರುತ್ತೆ ಅಂತ ಹೇಳಿ. ಸೊ ಯಾವ್ದು ಈ ಲೆಸನ್ಸ್ ಅಂಡ್ ಆಲ್ಸೋ ಐ ಆಮ್ ಗೋಯಿಂಗ್ ಇನ್ ಆರ್ಡರ್ ಅಲ್ಲೇ ಹೋಗ್ತಾ ಇದ್ದೀನಿ. ಸೊ ಇಟ್ ಕೋಆರ್ಡಿನೇಟ್ ಜಾಮೆಟ್ರಿ ಆದ ತಕ್ಷಣ ಸ್ಟ್ಯಾಟಿಸ್ಟಿಕ್ಸ್ ಆದ ತಕ್ಷಣ ಇನ್ನು ಉಳ್ಕೊಂಡಿರೋ ಟ್ರಿಗ್ನೋಮೆಟ್ರಿ, ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ, ಏರಿಯಾ ರಿಲೇಟೆಡ್ ಟು ಸರ್ಕಲ್ ಮತ್ತೆ ಸರ್ಫೇಸ್ ಏರಿಯಾ ವಾಲ್ಯೂಮ್, ಇಷ್ಟು ಲೆಸನ್ಸ್ ವಿದಿನ್ 25 ಡೇಸ್ ಕಂಪ್ಲೀಟ್ ಆಗುತ್ತೆ. ಅದ್ರ ಜೊತೆಗೆ ನಾನು ಹೇಳಿದಾಗೆ ಪ್ರಾಕ್ಟೀಸ್ ಪೇಪರ್ಸ್, ಜೆನ್ ಪೇಪರ್ಸ್ ಕೂಡ ನಾನು ಸಾಲ್ವ್ ಮಾಡ್ತೀನಿ. ಓಕೆ, ಸೊ ಟುಡೇ ವಿ ಆರ್ ಮೂವಿಂಗ್ ಆನ್ ಟು ದ ಡೇ 11 ಪ್ಲಾನ್. ಸೊ ನೆಕ್ಸ್ಟ್ ಲೆಸನ್ ಕೋಆರ್ಡಿನೇಟ್ ಜಾಮೆಟ್ರಿ. ನೋಡಿ ಈ ಲೆಸನ್ ಈಸ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಫಾರ್ಮುಲೆ. ಓಕೆ, ಫಾರ್ಮುಲೆ ಗೊತ್ತಿರ್ಬೇಕು ನಿಮಗೆ, ಆರಿಜಿನ್ ಫಾರ್ಮುಲೆ, ಡಿಸ್ಟೆನ್ಸ್ ಫಾರ್ಮುಲೆ, ಮಿಡ್ ಪಾಯಿಂಟ್ ಫಾರ್ಮುಲಾ, ಸೆಕ್ಷನ್, ಏರಿಯಾ ಆಫ್ ಟ್ರಯಾಂಗಲ್. ನೋಡಿ ಕಂಪ್ಲೀಟ್ ಆಗಿ ಫಾರ್ಮುಲಾ ಗೊತ್ತಿದ್ರೆ ಮಾತ್ರ ಈ ಲೆಸನ್ ಅಲ್ಲಿ ನೀವು ಅಟೆಂಡ್ ಮಾಡೋಕೆ ಸಾಧ್ಯ. ಓಕೆ, ಸೊ ಇದರಲ್ಲಿ ಏನೇನು ಇಂಪಾರ್ಟೆಂಟ್ ಅಂತ ನೋಡೋದಾದ್ರೆ ಡಿಸ್ಟೆನ್ಸ್. ನೋಡಿ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್, ನೋಡಿ ಎರಡು ಪಾಯಿಂಟ್ ಮಧ್ಯೆ ಡಿಸ್ಟೆನ್ಸ್ ಆಗ್ಬೋದು ಅಥವಾ ಆರಿಜಿನ್ ಮಧ್ಯೆ ಡಿಸ್ಟೆನ್ಸ್ ಆಗ್ಬೋದು. ಓಕೆ, ಸೊ ನೋಡಿ ಇಲ್ಲಿ ಒಂದು ಪಾಯಿಂಟು x1 y1 x2 y2. ನೋಡಿ ಇಲ್ಲಿ ಕನ್ಫ್ಯೂಸ್ ಆಗಬೇಡಿ, ಒಂದು x ಕೋಆರ್ಡಿನೇಟ್ ಇರಬೇಕು, ಒಂದು y ಕೋಆರ್ಡಿನೇಟ್ ಇರಬೇಕು. ಕೆಲವರು ಏನ್ ಬರೀತಾರೆ x1 x2 y1 y2. ನೋ, ಒಂದು x1 y1 x2 y2 ಇವೆರಡರ ಮಧ್ಯೆ ಇರುವಂತ ಡಿಸ್ಟೆನ್ಸ್ ಆಗಿರ್ಬೋದು, ಅಥವಾ ಒಂದು ಪಾಯಿಂಟ್ x, y ಅನ್ನೋ ಒಂದು ಪಾಯಿಂಟ್, ಒಂದು ಆರಿಜಿನ್, ಇವೆರಡರ ಮಧ್ಯೆ ಫೈಂಡ್ ಔಟ್ ಮಾಡುವಂತ ಡಿಸ್ಟೆನ್ಸ್. ಸೊ ಆ ಡಿಸ್ಟೆನ್ಸ್ ಫಾರ್ಮುಲಾ ರಿಲೇಟೆಡ್ ಆಗಿ ಖಂಡಿತ ಕ್ವೆಶನ್ ಇರುತ್ತೆ. ಕಮಿಂಗ್ ಟು ಸೆಕ್ಷನ್ ಫಾರ್ಮುಲಾ. ನೋಡಿ ಸೆಕ್ಷನ್ ಅಂತಂದ್ರೆ ಗೊತ್ತಿದೆ ನಿಮಗೆ, ಡಿವಿಷನ್ ಅಂತ ಕರಿತೀವಿ. ಅಂದ್ರೆ ಒಂದು ಲೈನ್ ಸೆಗ್ಮೆಂಟ್ ನ ಯಾವುದೋ ಒಂದು ಕೊಟ್ಟಿರೋ ರೇಷಿಯೋದಲ್ಲಿ ಡಿವೈಡ್ ಮಾಡಿದಾಗ ಹೌ ಯು ಆರ್ ಗೋಯಿಂಗ್ ಟು ಫೈಂಡ್ ದಿ ಕೋಆರ್ಡಿನೇಟ್ಸ್ ಅಂತ ಹೇಳಿ. ಅಥವಾ ದ ಪಾಯಿಂಟ್ ಈಸ್ ಎಕ್ಸಾಕ್ಟ್ಲಿ ಆನ್ ದ ಮಿಡ್ ಪಾಯಿಂಟ್. ನೋಡಿ ಕರೆಕ್ಟ್ ಆಗಿ ಆ ಲೈನ್ ಸೆಗ್ಮೆಂಟ್ ಅಲ್ಲಿ ಮಿಡ್ ಪಾಯಿಂಟ್ ಅಲ್ಲೇ ಬಂದ್ರೆ ಅದಕ್ಕೊಂದು ಫಾರ್ಮುಲಾ ಇದೆ, ಹೌದಾ? ಸೊ ಆ ಕೋಆರ್ಡಿನೇಟ್ಸ್ ಏನ್ ಬರುತ್ತೆ ಅಂತ ಹೇಳಿ ಆ ಫಾರ್ಮುಲಾ ರಿಲೇಟೆಡ್ ಆಗಿ ಡಿಸ್ಕಸ್ ಮಾಡ್ತೀವಿ. ಜೊತೆಗೆ ಕಮಿಂಗ್ ಟು ದ ಲಾಸ್ಟ್ ಒನ್, ಏರಿಯಾ ಆಫ್ ಟ್ರಯಾಂಗಲ್. ನೋಡಿ ಡಿಸ್ಟೆನ್ಸ್ ಕೊಟ್ಟು ಏರಿಯಾ ಆಫ್ ಟ್ರಯಾಂಗಲ್, ಇದು ಕಾಂಬಿನೇಷನ್ ಕೊಡುವಂತ ಚಾನ್ಸಸ್ ಇರುತ್ತೆ. ಓಕೆ, ಇವತ್ತಿನ ಸೆಷನ್ ಅಲ್ಲಿ ನಾನು ಡಿಸ್ಟೆನ್ಸ್ ಮತ್ತೆ ಸೆಕ್ಷನ್ ರಿಲೇಟೆಡ್ ಆಗಿ ಡಿಸ್ಕಸ್ ಮಾಡ್ತೀನಿ. ಇನ್ನೊಂದು ಸೆಷನ್ ನೋಡಿ, ಈ ಲೆಸನ್ ನ ಒಂದು ಸೆಷನ್ ಅಲ್ಲಿ ಕಂಪ್ಲೀಟ್ ಮಾಡೋಕ್ ಆಗಲ್ಲ. ಇನ್ನೊಂದು ಸೆಷನ್ ಅಲ್ಲಿ ಈ ಏರಿಯಾ ಆಫ್ ಟ್ರಯಾಂಗಲ್ ಅಲ್ಲಿ ಸ್ವಲ್ಪ ಟ್ವಿಸ್ಟೆಡ್ ಆಗಿ ಹೇಗೆ ಕೇಳಬಹುದು ಅಂತ ಹೇಳಿ ನಾನು ಡಿಸ್ಕಸ್ ಮಾಡ್ತೀನಿ. ಓಕೆ, ಈಗ ಒಂದೊಂದೇ ಕ್ವೆಶ್ಚನ್, ನಾನೊಂದು ಎಕ್ಸಾಂಪಲ್ಸ್ ಕ್ವೆಶನ್ಸ್ ತರ ತಗೊಂಡು ನಾನು ನಿಮ್ಗೆ ಕ್ವೆಶನ್ಸ್ ಯಾವ ತರ ಕೊಟ್ರೆ ನೀವು ಹೇಗೆ ಸಾಲ್ವ್ ಮಾಡಬೇಕು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ನೋಡಿ ಫಸ್ಟ್ ಒನ್, ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಪಾಯಿಂಟ್ ಅಂಡ್ ದಿ ಆರಿಜಿನ್. ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಅನ್ನೋದಾದ್ರೆ ನೋಡಿ, ಡಿಪೆಂಡ್ಸ್ ಅಪಾನ್ ದ ಪಾಯಿಂಟ್. ನೋಡಿ ಪಾಯಿಂಟ್ ಫಾರ್ ಎಕ್ಸಾಂಪಲ್ x, y ಅಂತ ಕನ್ಸಿಡರ್ ಮಾಡ್ತೀನಿ. ಆರಿಜಿನ್ ಅಂದ್ರೆ ನಿಮಗೆ ಗೊತ್ತಿದೆ 0, 0. ಇವೆರಡರ ಮಧ್ಯೆ ಡಿಸ್ಟೆನ್ಸ್ ಏನ್ ಬರುತ್ತೆ ಅನ್ನೋದಾದ್ರೆ ಡೈರೆಕ್ಟ್ಲಿ ಯು ಕ್ಯಾನ್ ಯೂಸ್ ದಿ ಫಾರ್ಮುಲಾ ಸ್ಕ್ವೇರ್ ರೂಟ್ ಆಫ್ x² ಪ್ಲಸ್ y² ಅಂತ ಹೇಳಿ. ಅಂದ್ರೆ ಜಸ್ಟ್ ಆ ಕೊಟ್ಟಿರೋ ಕೋಆರ್ಡಿನೇಟ್ ನ ಯು ಸ್ಕ್ವೇರ್ ದಮ್, ಆಡ್ ದಮ್ ಅಂಡ್ ಟೇಕ್ ದಿ ಸ್ಕ್ವೇರ್ ರೂಟ್. ಇನ್ಸ್ಟೆಡ್ ಆಫ್ x, y a, b ಅಂತ ಕೊಡ್ಬೋದು. ಆರಿಜಿನ್ ಅಂತ ಬಂದ್ರೆ ಆರ್ 0, 0. ಸೊ ಡೈರೆಕ್ಟ್ ಆಗಿ ಸ್ಕ್ವೇರ್ ರೂಟ್ ಆಫ್ a² ಪ್ಲಸ್ b² ಅಂತ ಬರುತ್ತೆ. ಇನ್ಸ್ಟೆಡ್ ಆಫ್ a, b, ಇಫ್ ದೇ ಗಿವ್ p, q. ನೋಡಿ ಅದಕ್ಕೆ ಎಲ್ಲಾ ತರಾನು ಯೋಚನೆ ಮಾಡ್ಬೇಕು. p, q ಕೊಟ್ರೆ ಸ್ಕ್ವೇರ್ ರೂಟ್ ಆಫ್ p² ಪ್ಲಸ್ q². ಆರ್ ಸಮ್ಟೈಮ್ಸ್ ದೇ ವಿಲ್ ಗಿವ್ ಲೈಕ್ ಆಲ್ಫಾ, ಬೀಟಾ. ನೋಡಿ ಆಲ್ಫಾ, ಬೀಟಾ ಅಂತ ಕೊಟ್ರು. ಸೊ ದ ಸೇಮ್ ಆರಿಜಿನ್ ಅಂತ ಕೊಟ್ರೆ ಸ್ಕ್ವೇರ್ ರೂಟ್ ಆಫ್ α² ಪ್ಲಸ್ β² ಅಂತ. ಇದೆಲ್ಲ ಜನರಲ್ ಆಗಿ ಅಲ್ಫಾಬೆಟ್ಸ್ ಕೊಟ್ಟಾಗ ಡೈರೆಕ್ಟ್ಲಿ ಯು ಕ್ಯಾನ್ ಟೇಕ್. But in the place of that, if they give numbers, see 3, 4 and origin anta kotre, directly as the same formula you apply. In barutte 3² plus 4². So 3² it is 9. 9 plus 4, 16. 9 plus 16 it is 25. Square root of 25 is 5 units. Ee tara numbers kodbohudu, or they may give generally the alphabets. So if it is a distance between the point and the origin, just you can take the square root of their square of the sum of their numbers. Is it clear?
ಅರ್ಥ ಆಯ್ತು ಅಂತ ಅನ್ಕೋತೀನಿ ಫಾರ್ಮುಲಾ ಹೇಗೆ ಬರುತ್ತೆ ಅಂತ. ಇಫ್ ಯು ಕನ್ಸಿಡರ್ ಇಟ್ ಆಸ್ x, y, the formula will be x square plus y square. If you consider it as a, b, the formula will be a square plus b square. P, q, square root of p square plus q square. Alpha, beta, square root of alpha square plus beta square. If it is a number, generally you can consider the same method. Square ಮಾಡಿ sometimes you will get perfect square. ನೋಡಿ perfect square ಬರುತ್ತೆ, ಕೆಲವೊಂದು ಕಡೆ ಬರಲ್ಲ. You keep it as it is in a root form. Is it clear? This is about the distance between the point and the origin. Coming to next one, distance between a point and from axis. ನೋಡಿ ಈ ತರ ಕ್ವೆಶ್ಚನ್ ಕೊಟ್ಟಿದ್ರು, ಆಕ್ಚುಲಿ ಕೆಲವೊಂದು ಕ್ವೆಶ್ಚನ್ ಪೇಪರ್ ಅಲ್ಲಿ ಇದೆ. The distance between the point, ನೋಡಿ ಪಾಯಿಂಟ್ 4, 3 from y axis ಅಂತ ನೋಡಿ, ಅಥವಾ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ 6, 8 ಫ್ರಮ್ ಎಕ್ಸ್ ಆಕ್ಸಿಸ್. ಈ ತರ ಕ್ವೆಶನ್ಸ್ ಕೊಟ್ರೆ ಹೇಗೆ ಮಾಡ್ತೀರಾ ಅನ್ನೋದಾದ್ರೆ ಜಸ್ಟ್ ಅಬ್ಸರ್ವ್ ಮಾಡಿ ಗ್ರಾಫ್ ಬರೆದು. ಸೊ ಇಫ್ ಐ ಕನ್ಸಿಡರ್ ನ ಎಕ್ಸ್ ಆಕ್ಸಿಸ್ ಅಂಡ್ ವೈ ಆಕ್ಸಿಸ್, ಇಫ್ ಐ ಕನ್ಸಿಡರ್ ದಿ ಕೋಆರ್ಡಿನೇಟ್ಸ್ ನೋಡಿ 4, 3 ಅಂತಿದೆ. ಸೊ 1 2 3 4 1 2 3. ಸೊ ಇಫ್ ಐ ಕನ್ಸಿಡರ್ ಆಸ್ 1 2 3 4 1 2 3, ದ ಪಾಯಿಂಟ್ ವಿಲ್ ಬಿ 4, 3 ಅಂತಂದ್ರೆ ಇಲ್ಲಿ ಬಂದು ದಿಸ್ ಇಸ್ 4, 3. ಕ್ಲಿಯರ್ ಆಯ್ತಾ? ಈಗ ಅವ್ರು ಕೇಳ್ತಾ ಇರೋದೇನು, ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಪಾಯಿಂಟ್ 4, 3 ಫ್ರಮ್ ವೈ ಆಕ್ಸಿಸ್, ಅಂದ್ರೆ ವೈ ಆಕ್ಸಿಸ್ ಇಂದ ಎಷ್ಟು ದೂರ ನೋಡ್ತಾ ಬನ್ನಿ. ವೈ ಆಕ್ಸಿಸ್ ಅಂದ್ರೆ ಇಲ್ಲಿಂದ ಬರ್ಬೇಕಲ್ವಾ, ವೈ ಆಕ್ಸಿಸ್ ಅಂದ್ರೆ ಇದು ಕರೆಕ್ಟ್. ಸೊ ಇಲ್ಲಿಂದ ಎಷ್ಟು ದೂರ ಇದೆ ಆ ಪಾಯಿಂಟ್ ಅನ್ನೋದಾದ್ರೆ ಯು ಹ್ಯಾವ್ ಟು ಅಬ್ಸರ್ವ್ ದಿ ಎಕ್ಸ್ ಕೋಆರ್ಡಿನೇಟ್. ಎಕ್ಸ್ ಕೋಆರ್ಡಿನೇಟ್ ಎಷ್ಟಿದೆ 1 2 3, ಸೊ 4 ಯೂನಿಟ್ಸ್ ಆಗುತ್ತೆ. ಡೈರೆಕ್ಟ್ ಆಗಿ ಇಲ್ಲಿ ಏನ್ ಆನ್ಸರ್ ಬರೀಬಹುದು 4 ಯೂನಿಟ್. ಇಲ್ಲಿ ನಾನು ಪಾಯಿಂಟ್ ತಗೊಂಡೆ ಅಂತ ಇಟ್ಕೊಳ್ಳಿ 6, 8. ಸೊ ಇಫ್ ಐ ಕನ್ಸಿಡರ್ 6, 8 1 2 3 4 5 6 7 8. So here 1 2 3 4 5 6 ಆಯ್ತು. So 1 2 3 4 5 6 ಆಯ್ತು 5. So here 1 2 3 4 5 6 7 8 ಆಯ್ತು. ಈಗ ಪಾಯಿಂಟ್ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಸೊ ದಿಸ್ ಇಸ್ 6, 8. ಈಗ ಏನಂತ ಕೇಳಿದ್ದಾರೆ, ಫ್ರಮ್ ಎಕ್ಸ್ ಆಕ್ಸಿಸ್. ನೋಡಿ ಫ್ರಮ್ ಎಕ್ಸ್ ಆಕ್ಸಿಸ್ ಅಂದ್ರೆ ಇಲ್ಲಿಂದ ನೋಡ್ಬೇಕು ನೀವು. ಫ್ರಮ್ ಎಕ್ಸ್ ಆಕ್ಸಿಸ್ ಎಷ್ಟು ಯೂನಿಟ್ಸ್, ಅವಾಗ ನೀವೇನ್ ಮಾಡ್ಬೇಕು, ಯು ಹ್ಯಾವ್ ಟು ಅಬ್ಸರ್ವ್ ವೈ ಕೋಆರ್ಡಿನೇಟ್. ಸೊ ವಾಟ್ ಇಸ್ ಇಟ್ ಇಸ್ 8. ಸೊ ಇಟ್ ಇಸ್ ಆನ್ಸರ್ ಯೂನಿಟ್ಸ್ ಬರುತ್ತೆ. ಅರ್ಥ ಆಯ್ತು ಅನ್ಕೋತೀನಿ. ಸೊ ಫ್ರಮ್, ಅದಕ್ಕೆ ನಾನು ಇಲ್ಲಿ ಸಿಂಪಲ್ ಆಗಿ ಏನಪ್ಪಾ ಹೇಳ್ತೀನಿ ಅಂತಂದ್ರೆ, ಇಫ್ ದ ಡಿಸ್ಟೆನ್ಸ್ ಇಸ್ ಫ್ರಮ್ ವೈ ಆಕ್ಸಿಸ್ ಯು ಕನ್ಸಿಡರ್ ಎಕ್ಸ್ ಕೋಆರ್ಡಿನೇಟ್. ಇಫ್ ದ ಡಿಸ್ಟೆನ್ಸ್ ಇಸ್ ಫ್ರಮ್ ಎಕ್ಸ್ ಆಕ್ಸಿಸ್ ಯು ಕನ್ಸಿಡರ್ ವೈ ಕೋಆರ್ಡಿನೇಟ್. ಅಷ್ಟೇ, ಅದನ್ನ ನೋಡ್ಕೊಂಡ್ರೆ ಸಾಕು. ಇಸ್ ಇಟ್ ಕ್ಲಿಯರ್? ಸೊ ದಿಸ್ ಇಸ್ ಅಬೌಟ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ ಅಂಡ್ ದಿ ಆಕ್ಸಿಸ್. ನೆಕ್ಸ್ಟ್ ನೋಡ್ತಾ ಬಂದ್ರೆ ನೋಡಿ ಇಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಆದ್ರೆ, ಸೊ ನೋಡಿ 2 ಪಾಯಿಂಟ್ಸ್ ಆದ್ರೆ ದಟ್ ಮೀನ್ಸ್ x1 y1 x2 y2. ಈ ತರ ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ 2 ಪಾಯಿಂಟ್ಸ್ ಇಂಡಿವಿಜುವಲ್ ಆಗಿ ಕೊಟ್ಟಾಗ ಹಿಯರ್ ವಿ ಆರ್ ಹ್ಯಾವಿಂಗ್ ಅ ಫಾರ್ಮುಲಾ d is equal to square root of x2 minus x1 whole square plus y2 minus y1 whole square ಆಗುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. x2 minus x1 ಅಂತಂದ್ರೆ ಏನಾಯ್ತು, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಕೊಟ್ಟಿರೋ ಎಕ್ಸಾಂಪಲ್ x1 y1 x2 y2. ಸೊ x2 minus x1 ಅಂತಂದ್ರೆ ಏನಾಯ್ತು 5 minus 3 whole square. ಅಗೇನ್ y2 minus y1 ಅಂತಂದ್ರೆ ಏನಾಯ್ತು 8 minus 6 whole square. So what happens, 5 minus 3 it is 2 square, 8 minus 6 2 square. So answer ಏನಾಗುತ್ತೆ 4 plus 4 ಆಯ್ತು. So which is equal to 8. ಬೇಕಾದ್ರೆ 8 ನ ನೀವೇನಂತ ಬರಿಬಹುದು 4 2s. You can consider it as 2 root 2 units or you can write it as 8 units. ಎರಡು ಬರೆದ್ರು ನಿಮಗೆ ಮಾರ್ಕ್ಸ್ ಕೊಡ್ತಾರೆ. Either you can write it as 8 units or either you can write it as 2 root 2 units. ಅಂದ್ರೆ ಇದು ಯಾವಾಗ, when you are going to solve this, when the distance between the 2 points, not the origin ಅಲ್ಲ, only if there is 2 points, directly you can go for this formula. What is the formula? Square root of x2 minus x1 whole square plus y2 minus y1 whole square. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನೋಡಿ. 3, 6, 5, 8 ಜಾಗದಲ್ಲಿ you take some numbers like 4, 3 7, 5, ಈ ತರ ನಂಬರ್ಸ್ ತಗೊಂಡು ಯು ಸಾಲ್ವ್ ಇಟ್. ಓಕೆ, ಓನ್ಲಿ ಥಿಂಗ್ ಇಸ್ ಇಫ್ ಯು ರೈಟ್ ದಿ ಫಾರ್ಮುಲಾ ಕರೆಕ್ಟ್, ಸಬ್ಸ್ಟಿಟ್ಯೂಷನ್, ಸಿಂಪ್ಲಿಫಿಕೇಶನ್, ಫೈನಲ್ ಆನ್ಸರ್ ಡೆಫಿನೆಟ್ಲಿ ಇಟ್ ವಿಲ್ ಬಿ ಕರೆಕ್ಟ್. ಓಕೆ, ಗೋಯಿಂಗ್ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. Show that the distance between the coordinates minus a, minus b and a, b is 2 root a square plus b square ಅಂತ ಕೇಳ್ತಾರೆ. ಈಗ ಕನ್ಫ್ಯೂಸ್ ಆಗೋದು ಬೇಡ, ಬಿಕಾಸ್ ಇಲ್ಲಿ ನೋಡಿ ದ ಡಿಸ್ಟೆನ್ಸ್ ಬಿಟ್ವೀನ್ ದಿ ಕೋಆರ್ಡಿನೇಟ್ಸ್ ಅಂದ್ರೆ 2 ಕೋಆರ್ಡಿನೇಟ್ ಕೊಟ್ಟಿದ್ದಾರೆ. ಸೊ ಯು ಕನ್ಸಿಡರ್ ಇಟ್ ಆಸ್ x1 y1 x2 y2. Okay, now let us write the formula. What is the distance formula? x2 minus x1 whole square y2 minus y1 whole square. ಈಗ ನೋಡ್ತಾ ಬರೋಣ ಬನ್ನಿ. x2 minus x1 ನೋಡಿ, a ಮೈನಸ್ ಆಫ್ ಮೈನಸ್ ಅಬ್ಸರ್ವ್ ಮಾಡ್ಬೇಕು, ಇದನ್ನ ತುಂಬಾ ಮುಖ್ಯ ನೋಡಿ. a already it is in minus here, see in equation,
but x1 value is also minus a into it becomes plus a square ಆಯ್ತು. ನೆಕ್ಸ್ಟ್ ನೋಡಿ y2 minus y1 b ನೋಡಿ b minus of minus ಅಂದ್ರೆ plus b square ಆಯ್ತು. d first add them a plus a 2a whole square plus b 2b whole square. Okay, so now if you simplify this, d is equal to square root of 2a whole square means it is 4a square, 2 it is 4b square. Okay, so now d is equal to, what is the common in the new, this 4 is common, right? So remaining is a square plus b square. See, 4 is a perfect square. If you remove from the square root, it becomes 2 root a square plus b square. ಬಂತು ನೋಡಿ proof. ಅರ್ಥ ಆಗ್ತಿದ್ಯಾ? So ಎಲ್ಲಿ ಡಿಸ್ಟೆನ್ಸ್ ಅಂತ ಕೇಳುತ್ತೋ, be ready to substitute the distance formula. x2 minus square root of x2 minus x1 whole square plus y2 minus y1 whole square. Here you have alphabets minus a minus b, a b like that. So directly you can write it as a plus, see, minus of minus here, a plus a, b plus b. So it is 2a 2b whole square. It becomes 4a square plus 4b square. As you know that we can take 4 common, and 4 is also perfect square. So square root of 4 is just 2. So finally 2 root a square plus b square, which is the proof. Show that. Okay, ಅರ್ಥ ಆಗ್ತಿದೆ ಅನ್ಕೋತೀನಿ. ಸ್ವಲ್ಪ ಪ್ರಾಕ್ಟೀಸ್ ಮಾಡಿ, ಬೇರೆ ನಂಬರ್ಸ್ನ ಕೊಟ್ಟು ಪ್ರಾಕ್ಟೀಸ್ ಮಾಡಿ. ಗೋಯಿಂಗ್ ಫಾರ್ ನೆಕ್ಸ್ಟ್ ಒನ್, ಮಿಡ್ ಪಾಯಿಂಟ್ ಬಿಟ್ವೀನ್ ದಿ ಕೋಆರ್ಡಿನೇಟ್ಸ್. ಎಸ್ ನೋಡಿ, ಮಿಡ್ ಪಾಯಿಂಟ್ ಏನಿದು ಮ್ಯಾಮ್? ಮಿಡ್ ಪಾಯಿಂಟ್ ಅಂದ್ರೆ ನೋಡಿ, ಒಂದು ಲೈನ್ ಸೆಗ್ಮೆಂಟ್ ಇರುತ್ತೆ ಎ ಬಿ ಅಂತ ಹೇಳಿ. ಈ ಎದು ಒಂದು ಕೋಆರ್ಡಿನೇಟ್ x1 y1 ಅಂತಿರುತ್ತೆ, ಬಿದು x2 y2 ಅಂತಿರುತ್ತೆ. ಇದು ಮಧ್ಯದಲ್ಲಿ ಎಕ್ಸಾಕ್ಟ್ ಈ ಲೆಂತ್ ಮಧ್ಯದಲ್ಲಿ ನಾನೊಂದು ಪಾಯಿಂಟ್ ಪಿ ಆಫ್ ಎಕ್ಸ್ y ಅಂತ ತಗೊಳ್ತೀನಿ. ಈಗಾಗಲೇ ಇದ್ರ ಕೋಆರ್ಡಿನೇಟ್ ಏನು ಅಂತ ಫೈಂಡ್ ಔಟ್ ಮಾಡೋದು ದ ಮಿಡ್ ಪಾಯಿಂಟ್ ಫಾರ್ಮುಲಾ. ಓಕೆ, ದಟ್ ಮೀನ್ಸ್ ಇಟ್ ಈಸ್ ಡಿವೈಡೆಡ್ ಇನ್ ದ ಈಕ್ವಲ್ ರೇಷಿಯೋ 2:2, 3:3, ಈ ಥರ ಈಕ್ವಲ್ ರೇಷಿಯೋ, ಆರ್ ಇಟ್ ಈಸ್ ಎಕ್ಸಾಕ್ಟ್ಲಿ ದ ಮಿಡ್ ಪಾಯಿಂಟ್ ಆಫ್ ದಟ್. ಓಕೆ, ಈಗ ಅಬ್ಸರ್ವ್ ಮಾಡ್ತಾ ಬನ್ನಿ, ಇದಕ್ಕೊಂದು ಫಾರ್ಮುಲಾ ಇದೆ, ಮಿಡ್ ಪಾಯಿಂಟ್ ಫಾರ್ಮುಲಾ. ಪಿ ಆಫ್ ಎಕ್ಸ್ y ಇಸ್ ಈಕ್ವಲ್ ಟು, ಅರ್ಥ ಮಾಡ್ಕೊಳ್ಳಿ, x1 plus x2 by 2. See, we have to consider x1 and x2 add together. y1 plus y2 by 2. This is the formula you have to consider for the midpoint. ಈಗ substitute ಮಾಡ್ತಾ ಬರೋಣ. x1 plus x2 by 2 ಅಂದ್ರೆ 5 plus 3. So 5 plus 3 by 2. Next y1 plus y2, 7 plus 5. 7 plus 5 by 2. If I simplify this, 5 plus 3, 8 by 2, 12 by 2. Okay, see here, 2 1s are 2 4s are. 2 1s are 2 6s are. So what is the point? Coordinate 4, 6. Ita. ಅರ್ಥ ಆಯ್ತು ಅನ್ಕೋತೀನಿ. For that you have to remove this formula. What is the formula? x1 plus x2 by 2, y1 plus y2 by 2. Okay, substitute it, simplify it. Finally you got the coordinate of midpoint. Clear? Yeah. Next question. If the point P of x, y is equidistant from the point A of 5, 1 and B of minus 1, 5, prove that 3x is equal to 2y ಅಂತ ಕೇಳ್ತಾ ಇದ್ದಾರೆ. 3x is equal to 2y. ಈಗ ಫಸ್ಟ್ ನೋಡಿ, ಈ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ಈಗ ಒಂದು ಪಾಯಿಂಟ್ ಇದೆಯಂತೆ. ಸೊ ವಾಟ್ ಇಸ್ ಅ ಪಾಯಿಂಟ್? ಎ ಆಫ್ 5, 1, ಬಿ ಆಫ್ minus 1, 5 ಅಂತಿದೆ. ಈಗ ನಾನು ಇಲ್ಲಿ ಏನಂತ ಪ್ರೂವ್ ಮಾಡಬೇಕು? ಐ ಹ್ಯಾವ್ ಟು ಕನ್ಸಿಡರ್ ಒನ್ ಇಕ್ವಿಡಿಸ್ಟೆನ್ಸ್ ನೋಡಿ. ಇಫ್ ಅ ಪಾಯಿಂಟ್ ಪಿ ಆಫ್ ಎಕ್ಸ್, ವೈ ಇಸ್ ಇಕ್ವಿಡಿಸ್ಟೆನ್ಸ್ ಅಂದ್ರೆ ಇಫ್ ಐ ಕನ್ಸಿಡರ್ ದಿಸ್ ಆಸ್ ಅ ಪಾಯಿಂಟ್ ಪಿ, ಇವೆರಡು ಏನಾಗಿದೆ? ಇಕ್ವಿಡಿಸ್ಟೆನ್ಸ್ ಆದ್ರೆ ಇದೇನಾಯ್ತು? ಮಿಡ್ ಪಾಯಿಂಟ್ ಆಯ್ತು. ಸೊ ಇಟ್ ಬಿಕಮ್ಸ್ ಮಿಡ್ ಪಾಯಿಂಟ್ ಪಿ ಆಫ್ ಎಕ್ಸ್, ವೈ. ಸೊ ಹಾಗಾದ್ರೆ ನಾವಿಲ್ಲಿ ಅಪ್ಲೈ ಮಾಡೋಣ ನೋಡಿ, ವಾಟ್ ಹ್ಯಾಪನ್ಸ್ ಟು ಹಿಯರ್. ಈಗ ನಾನು ಪಿ ಆಫ್ ಎಕ್ಸ್, ವೈ ಅಂತ ತಗೊಂಡು ಲೆಟ್ ಅಸ್ ರೈಟ್ ಇಟ್ ಆಸ್ ಫಾರ್ಮುಲಾ x1 plus x2 by 2, y1 plus y2 by 2 ಆಯ್ತು. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ ನೋಡಿ, x1 plus x2, ಸೊ 5 ಇಲ್ಲ ಅರ್ಥ ಮಾಡ್ಕೊಳ್ಳಿ, 5 minus 1 ಆಗುತ್ತೆ ನೋಡಿ, 5 minus 1 by 2, ಇನ್ನೊಂದು 1 plus 5 by 2 ನೋಡಿ, 5 minus 1 by 2, 1 plus 5 by 2. See, 5 minus 1, it is 4 by 2. 1 plus 5, it is 6 by 2. If I consider this, it becomes 2, 3. ಏನು ಬಂತು ನಿಮಗೆ? 2, 3. ಇಲ್ಲಿ what is prove that ಅಂತ ಏನು ಕೊಟ್ಟಿದ್ದಾರೆ? 3x is equal to 2y. So in the place of x you have 2, in the place of y you have 3. So let us substitute 3 into 2, which is equal to 2 into 3. So which is equal to 6 into 6, hence proved. ನೋಡಿ, hence proved ಆಯ್ತು ನೋಡಿ. ಕ್ಲಿಯರ್ ಆಯ್ತು ಅನ್ಕೋತೀನಿ. ಫಸ್ಟ್ ಏನಂತ ಮ್ಯಾಮ್ ಇಲ್ಲಿ ಮಿಡ್ ಪಾಯಿಂಟ್ ಅನ್ನೋ ವರ್ಡ್ ಇಲ್ವಲ್ಲ ಮ್ಯಾಮ್ ಅಂತಂದ್ರೆ, ಸೊ ನೋಡಿ ವಾಟ್ ಇಸ್ ದ ಮೀನಿಂಗ್ ಆಫ್ ದಿಸ್? ಇಕ್ವಿಡಿಸ್ಟೆನ್ಸ್ ಅಂದ್ರೆ ಅವೆರಡು ಸೇಮ್ ಮೆಜರ್ಮೆಂಟ್ ಅಲ್ಲಿ ಇದೆ. ದಟ್ ಮೀನ್ಸ್ ಎಕ್ಸಾಕ್ಟ್ಲಿ ದ ಪಾಯಿಂಟ್ ಮಸ್ಟ್ ಬಿ ಇನ್ ಮಿಡಲ್ ಆರ್ ಮಿಡ್ ಪಾಯಿಂಟ್. ಸೊ ಮಿಡ್ ಪಾಯಿಂಟ್ ಬಂತು ಅಂದ್ರೆ ರೈಟ್ ದಿ ಮಿಡ್ ಪಾಯಿಂಟ್ ಫಾರ್ಮುಲಾ, substitute the value, simplified, you got the proof 3x is equal to 2y, that is 3 into 2, 2 into 3, which is equal to 6 to 6. Is it clear? Yeah.
ಗೋಯಿಂಗ್ ಫಾರ್ ನೆಕ್ಸ್ಟ್ ಒನ್. ಎಸ್, ಇನ್ನೊಂದು ಕೊಟ್ಟಿದ್ದಾರೆ ನೋಡಿ. Midpoint between the coordinates. If the 2, P is the midpoint of line segment joining the points A of 6, -5 and B of -2, 11, find the value of P ಅಂತಿದೆ ನೋಡಿ. ಇದನ್ನು ಅಷ್ಟೇ ಹಿಂಗೆ ಕೊಟ್ಟಿರೋದು ಇದು ಕ್ವೆಶನು. A of 6, -5, ಇನ್ನೊಂದು B of -2, -11. ಇಲ್ಲಿ ಒಂದು ಮಿಡ್ ಪಾಯಿಂಟ್ ತೊಗೊಂಡಿದ್ದೀವಿ P of 2, P ಅಂತೇಳಿ, ಅಥವಾ ಯು ಕ್ಯಾನ್ ಕನ್ಸಿಡರ್ ಇಟ್ ಆಸ್ Q of 2, P ಅಂತ ತಗೊಳ್ಳೋಣ. ಸೊ ಈ P ವ್ಯಾಲ್ಯೂ ನನಗೆ ಬೇಕು. ಓಕೆ, ಈಗ ಮಿಡ್ ಪಾಯಿಂಟ್ ಅಂತ ಫಾರ್ಮುಲಾ ತಗೊಂಡ್ರೆ P, x, y is equal to, ಅಥವಾ Q of x, y ಅಂತಾನೆ ತಗೊಳ್ಳಿ, ವಿಚ್ ಇಸ್ x1 plus x2 by 2, y1 plus y2 by 2. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ Q of x, y, 2, P ಕೊಟ್ಟಿದ್ದಾರೆ. x1 plus x2 by 2 ಅಂದ್ರೆ ಏನು? 6 minus 2 by 2 -5 plus 11 by 2 ಅಂತಿದೆ ನೋಡಿ. ಅರ್ಥ ಮಾಡ್ಕೊಳ್ಳಿ ಇನ್ನೊಂದ್ಸರಿ. ಇಲ್ಲಿ -2 ಇದೆ, ಸೊ 6 minus 2 by 4. ಇಲ್ಲಿ ಆಲ್ರೆಡಿ -5 ಇದೆ, -5 plus 11 by 2. ಓಕೆ, ಇನ್ನು ಸಿಂಪ್ಲಿಫೈ ಮಾಡಿದ್ರೆ ಏನಾಯ್ತು? 6 minus 2 ಇಟ್ ಇಸ್ 4 by 2, -5 plus 11 ಇಟ್ ಇಸ್ 6 by 2 ಆಯ್ತು, ವಿಚ್ ಇಸ್ ಈಕ್ವಲ್ ಟು 2, 3 ನೋಡಿ. ಇಲ್ಲೇ 2 2s 2 3s ವಿಚ್ ಇಸ್ ಈಕ್ವಲ್ ಟು 2, 3. ಈಗ ಅವ್ರು ಕೇಳ್ತಾ ಇರೋದು ವ್ಯಾಲ್ಯೂ ಆಫ್ P ಏನ್ ಬರುತ್ತೆ, ಇಲ್ಲೇ ಅಬ್ಸರ್ವ್ ಮಾಡಿ, ಇವೆರಡು ಈಕ್ವಲ್ ಅಂತ ತಾನೇ ಹೇಳ್ತಾ ಇರೋದು. ಸೊ 2, P ಎಷ್ಟು ಏನ್ ಬಂತು ಇಲ್ಲಿ? 2, 3 ಬಂತು. ಸೊ ನೋಡಿ, ಎಕ್ಸ್ ಕೋಆರ್ಡಿನೇಟ್ ಸೇಮ್ ಇದೆ, ಸೊ ವೈ ಕೋಆರ್ಡಿನೇಟ್ ಏನಾಗುತ್ತೆ? P is equal to 3 ಆಯ್ತು. ಅರ್ಥ ಮಾಡ್ಕೊಳ್ಳಿ ಇನ್ನೊಂದ್ಸರಿ. ಅವರೊಂದು 2 ಪಾಯಿಂಟ್ ಇದೆ, 2 ಪಾಯಿಂಟ್ ಮಧ್ಯೆ ಒಂದು ಮಿಡ್ ಪಾಯಿಂಟ್ ತಗೊಂಡಿದ್ದಾರೆ, ಅದು 2, P ಅಲ್ಲಿದೆ. ಈಗ ನಾವು ಫೈನಲ್ P ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಹಾಗಾದ್ರೆ ಯು ವಿಲ್ ಗೋ ಫಾರ್ ಮಿಡ್ ಪಾಯಿಂಟ್ ಫಾರ್ಮುಲಾ, ಸಬ್ಸ್ಟಿಟ್ಯೂಟ್ ಮಾಡಿ. ಇಲ್ಲೇನಾಗ್ತಿದೆ? ಯು ಕ್ಯಾನ್ ಅಬ್ಸರ್ವ್ ದ ಗಿವನ್ ಅಂಡ್ ದ ಒಬ್ಟೈನ್ಡ್. ಇಲ್ಲಿ 2, P, ಇಲ್ಲಿ 2, 3. ಸೊ ದಟ್ P ಮಸ್ಟ್ ಬಿ 3. ಹಾಗಾದ್ರೆ 3 ಏನಾಗಿರ್ಬೇಕು? P 3 ಆಗಿರ್ಬೇಕು. ಅರ್ಥ ಆಗ್ತಿದೆ ಅನ್ಕೋತೀನಿ. ಕ್ವೆಶನ್ಸ್ ಕ್ಲಿಯರ್ ಆಗಿದೆ, ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಬೇಕು ಅಷ್ಟೇನೆ. ಈಗ ನೆಕ್ಸ್ಟ್ ಕ್ವೆಶನ್ ಬರ್ತೀನಿ ನೋಡಿ. ದಿ ಕೋಆರ್ಡಿನೇಟ್, ಇದೊಂದು ಜನರಲಿ ಒಂದು ರಿಪೀಟೆಡ್ ಆಗಿ ಕೆಲವೊಂದು ಕ್ವೆಶನ್ ಪೇಪರ್ ಅಲ್ಲಿ ಕೇಳಿರುವಂತದ್ದು ಇದು. ದಿ ಕೋಆರ್ಡಿನೇಟ್ ಆಫ್ ಪಾಯಿಂಟ್ ವಿಚ್ ಈಸ್ ಈಕ್ವಿಡಿಸ್ಟೆನ್ಸ್ ಫ್ರಮ್ 3 vertices of triangle AOB as shown in the figure. ಓಕೆ, ಹಾಗಾದ್ರೆ ನೋಡಿ, ಇದೊಂದು ಪಾಯಿಂಟ್ ಅಂತ ತಗೊಂಡ್ರೆ ಇಲ್ಲಿಂದ ನೋಡಿ, ಇಲ್ಲಿಂದ ಈಕ್ವಿಡಿಸ್ಟೆನ್ಸ್ ಇದೊಂದು, ಇಲ್ಲಿಂದ ಈಕ್ವಿಡಿಸ್ಟೆನ್ಸ್ ಇಲ್ಲಿಂದ. ಹಾಗಾದ್ರೆ ದೇ ಆರ್ ಆಸ್ಕಿಂಗ್ ಟು ಫೈಂಡ್ ದಿಸ್ ಪಾಯಿಂಟ್ P of x, y, ಈ ಪಾಯಿಂಟ್ ಬೇಕು. ಇಲ್ಲಿ ಅಬ್ಸರ್ವ್ ಮಾಡ್ತಾ ಬನ್ನಿ. ಆಸ್ ಇಟ್ ಈಸ್ ಅ ಮಿಡ್ ಪಾಯಿಂಟ್, ಕ್ಯಾನ್ ವಿ ಅಪ್ಲೈ ಮಿಡ್ ಪಾಯಿಂಟ್ ಫಾರ್ AB? ಹಾಗಾದ್ರೆ ನೋಡಿ, ಮಿಡ್ ಪಾಯಿಂಟ್ ಆಫ್ AB ಗೆ ನಾನು ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕಿದ್ರೆ, ವಾಟ್ ಇಸ್ ದ ಫಾರ್ಮುಲಾ? x1 plus x2 by 2. ಓಕೆ, y1 plus y2 by 2 ಅಂತಿದೆ. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಹಿಯರ್ ದಿಸ್ ಇಸ್ x1, y1, ದಿಸ್ ಇಸ್ x2, y2. ಸಬ್ಸ್ಟಿಟ್ಯೂಟ್ ಮಾಡೋಣ. x1 plus x2 by 2 ಅಂದ್ರೆ 0 plus 2x ನೋಡಿ, 0 plus 2x by 2. ಇಲ್ಲಿ ಬಂದ್ರೆ 2y plus 0 by 2 ಆಯ್ತು. ಸೊ ಏನಾಗುತ್ತೆ? 2x by 2, 2y by 2. ಸೊ 2 ಕ್ಯಾನ್ಸಲ್ ಆಯ್ತು. ಫೈನಲಿ ಇಟ್ ಇಸ್ ಲೆಫ್ಟ್ ವಿತ್ x, y. ಸೊ ವಿಚ್ ಇಸ್ ಆಪ್ಷನ್ ಎ. ನೋಡಿ, ಈ ಥರದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನೋಡಿ. ಇದೇ ಥರನೇ ಬೇರೆ ಬೇರೆ ಕ್ವೆಶನ್ಸ್ ಕೊಡೋವಂಥದ್ದು. ಹಾಗಾಗಿ ನಾನು ಒಂದೇ ಟೈಪ್ ಮಾಡಿಸ್ತಾ ಇಲ್ಲ, ಬೇರೆ ಬೇರೆ ಥರ ಕ್ವೆಶನ್ಸ್ ತೊಗೊಂಡಿದ್ದೀನಿ. ನೀವು ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿದ್ರೆ ಖಂಡಿತ ಈ ಲೆಸನಲ್ಲಿ ಮಾರ್ಕ್ಸ್ ಹೋಗಲ್ಲ. ಓಕೆ, ಐ ಆಮ್ ಗೋಯಿಂಗ್ ಫಾರ್ ನೆಕ್ಸ್ಟ್ ಒನ್. ನೆಕ್ಸ್ಟ್ ಕ್ವೆಶನ್ ನೋಡಿ. ದಿ ಕೋಆರ್ಡಿನೇಟ್ ಆಫ್ ದಿ ಪಾಯಿಂಟ್ ಸೆಂಟರ್ ಆಫ್ ಸರ್ಕಲ್ ಆರ್ O of 2, -3. AB is the diameter. Coordinates of A are 1, 4. ಫೈನ್ ದಿ ಕೋಆರ್ಡಿನೇಟ್ಸ್ ಆಫ್ ಬಿ. ನೋಡಿ, ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಒಂದು ಸರ್ಕಲ್ ಇದೆ, ಅಲ್ಲಿ ಒಂದು ಡಯಾಮೀಟರ್ ತಗೊಂಡಿದ್ದೀನಿ. ದಟ್ ಡಯಾಮೀಟರ್ ಇಸ್ ಲೇಬಲ್ಡ್ ಆಸ್ AB. ಸೊ ಇಲ್ಲೊಂದು ಸೆಂಟರ್ ಕೊಟ್ಬಿಟ್ಟಿದ್ದಾರೆ, ಅದರ ಕೋಆರ್ಡಿನೇಟ್ ಎಷ್ಟು? 2, -3 ಆಯ್ತು. ಇನ್ಯಾವ್ದು ಕೊಟ್ಟಿದ್ದಾರೆ? ಕೋಆರ್ಡಿನೇಟ್ ಆಫ್ A ಕೊಟ್ಬಿಟ್ಟಿದ್ದಾರೆ 1, 4 ಆಯ್ತು. ಸೊ ದೇ ಆರ್ ಆಸ್ಕಿಂಗ್ ಟು ಫೈಂಡ್ ದ ಕೋಆರ್ಡಿನೇಟ್ ಆಫ್ ಬಿ. ಈಗ ಅರ್ಥ ಮಾಡ್ಕೊಳ್ಳಿ. ಆಸ್ ಇಟ್ ಈಸ್ ಅ ಡಯಾಮೀಟರ್, ನೋಡಿ ಡಯಾಮೀಟರ್ ಇದೆ, ಸೆಂಟರ್ ಆಫ್ ಸರ್ಕಲ್ ಕೊಡ್ತಿದ್ದಾರೆ ಅಂದ್ರೆ ಕ್ಯಾನ್ ವಿ ಅಪ್ಲೈ ಮಿಡ್ ಪಾಯಿಂಟ್ ಫಾರ್ಮುಲಾ? ಇಲ್ಲಿ ಮಿಡ್ ಪಾಯಿಂಟ್ ಅಂತ ತಗೊಳ್ಬೋದಾ? ಬಿಕಾಸ್ ಸೆಂಟರ್, as we are considering it as a center of circle, it is a diameter, so it becomes a midpoint alva. So hagare midpoint formula ಏನಾಗುತ್ತೆ? P of x, y, which is equal to x1 plus x2 by 2, y1 plus y2 by 2 ಅಂತ ಬರೀರಿ. ಈ P of x, y ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ? ಅವರೇ ವ್ಯಾಲ್ಯೂಸ್ ಕೊಟ್ಬಿಟ್ಟಿದ್ದಾರೆ 2, -3. ಈಗ x1 plus x2 by 2, y1 plus y2 by 2 ಅಂತಂದ್ರೆ ಇದು ನೋಡಿ, ಇದು ಗೊತ್ತಿಲ್ಲ ನಮ್ಗೆ. ದಿಸ್ ಕನ್ಸಿಡರ್ ಇಟ್ ಆಸ್ x, y. ಅಗೇನ್ ಆಯ್ತು 1 plus x by 2, 4 plus y by 2 ಆಯ್ತು ನೋಡಿ. 1 plus x by 2, 4 plus y by 2 ಅಂತ ಹೇಳಿ. ಇಲ್ಲಿ ಒಂದೊಂದು ನೋಡಿ, ಹಿಯರ್ ಯು ವಾಂಟ್ x ಆಸ್ ವೆಲ್ ಆಸ್ y. ನೋಡಿ, x ಬೇಕು, y ಬೇಕು. ಸೊ x ಜೊತೆ ಕಂಪೇರ್ ಮಾಡಿ, y ಜೊತೆ ಕಂಪೇರ್ ಮಾಡಿ. ಇಲ್ಲೇ ನೋಡಿ, ನಾನು ಬರ್ಕೋತೀನಿ ಫಸ್ಟ್ ಕಂಡೀಷನ್.
1 plus x by 2 is equal to 2. Cross multiply ಮಾಡೋಣ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಯ್ತು 1 plus x is equal to 4 plus 1 ಈ ಕಡೆಗೆ ಬಂದ್ರೆ ಏನಾಯ್ತು 4 minus 1 x is equal to 3 ಬಂತು ಈ ಕೇಸೆ. ಅದೇ ಸೆಕೆಂಡ್ ಒನ್ ನೋಡಿ, ಸೆಕೆಂಡ್ ಒನ್ ಏನಾಯ್ತು 4 plus y divided by 2 is equal to minus 3. Let us multiply. 4 plus y is equal to minus 6. Y is equal to minus 6, it becomes minus 4. Y is equal to minus 10. Y is equal to minus 10. ನೋಡಿ ಈ ತರ ಬರುವಂತ ಚಾನ್ಸಸ್ ಇದೆ ಕ್ವೆಶ್ಚನ್ಸ್. ಓಕೆ, ಅಂದ್ರೆ ಸರ್ಕಲ್ ಇಲ್ಲಿ ನೋಡಿ ಮಿಡ್ ಪಾಯಿಂಟ್ ಅನ್ನೋ ವರ್ಡ್ ಯೂಸ್ ಮಾಡಿಲ್ಲ, ಬಟ್ ನೀವು ಅರ್ಥ ಮಾಡ್ಕೋಬೇಕು. ಬಿಕಾಸ್ ದ ಸೆಂಟರ್ ಆಫ್ ಸರ್ಕಲ್ ಇಸ್ ಅ ಮಿಡ್ ಫೇ ಫಾರ್ ದ ಡಯಾಮೀಟರ್ ಎ ಬಿ. ಸೊ ಅಲ್ಲಿ ಡೈರೆಕ್ಟ್ ಆಗಿ ಯು ಕ್ಯಾನ್ ಅಪ್ಲೈ ಮಿಡ್ ಪಾಯಿಂಟ್. ಯು ಇಕ್ವೇಟ್ ಎಕ್ಸ್ ಟು ಎಕ್ಸ್ ಕೋಆರ್ಡಿನೇಟ್, ವೈ ಟು ವೈ ಕೋಆರ್ಡಿನೇಟ್, ಫೈಂಡ್ ದಿ ಎಕ್ಸ್ ಅಂಡ್ ವೈ ವ್ಯಾಲ್ಯೂ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್ ಬರ್ತೀನಿ ನೋಡಿ, ಕೋಆರ್ಡಿನೇಟ್. ಇದು ಸೆಕ್ಷನ್ ಫಾರ್ಮುಲಾ ರಿಲೇಟೆಡ್ ಆಯ್ತು. ಇವಾಗ ವಿ ಕೇಮ್ ಫಾರ್ ನೆಕ್ಸ್ಟ್ ಒನ್, ಸೆಕ್ಷನ್ ಫಾರ್ಮುಲಾ. ಕೋಆರ್ಡಿನೇಟ್ ಆಫ್ ಪಾಯಿಂಟ್ ಡಿವೈಡ್ಸ್ ಇನ್ ದ ರೇಷಿಯೋ. ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು ಲೈನ್ ಸೆಗ್ಮೆಂಟ್ ಕೊಡ್ತಾರೆ ಎ, ದಿಸ್ ಇಸ್ ಕನ್ಸಿಡರ್ಡ್ ಆಸ್ x1 y1, ಇದು ಬಿ x2 y2 ಅಂತ ಬರುತ್ತೆ. ಈಗ ಇವೆರಡರ ಮಧ್ಯೆ ನಾನೊಂದು ಪಾಯಿಂಟ್ ಎಲ್ಲೋ ಒಂದು ಕಟ್ ಮಾಡಿದೆ ಅಂತಂದ್ರೆ ವಾಟ್ ಇಸ್ ದ ರೇಷಿಯೋ ಇನ್ ಬಿಟ್ವೀನ್ ದಿಸ್? ರೇಷಿಯೋ ಕೊಟ್ರೆ ವಾಟ್ ಇಸ್ ದ ಕೋಆರ್ಡಿನೇಟ್ಸ್ ಅಂತ ಹೇಳಿ ನಾವು ಫೈಂಡ್ ಔಟ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ತಾ ಬರೋಣ. ಈಸ್ ಟು m2 ಹೇಗೆ ಪಿ ಆಫ್ ಎಕ್ಸ್ ವೈ ವಿಚ್ ಇಸ್ ಈಕ್ವಲ್ ಟು m1 x2 ಪ್ಲಸ್ m2 x1 ಬೈ m1 ಪ್ಲಸ್ m2. ನೋಡಿ ಫಸ್ಟ್ ನಿಮ್ಗೆ ಅಷ್ಟು ಕನ್ಫ್ಯೂಸ್ ಆಯ್ತು ಅಂದ್ರೆ ನೋಡಿ mx ಪ್ಲಸ್ mx ಡಿವೈಡೆಡ್ ಬೈ m ಪ್ಲಸ್ m ಅಂತ ಬರೀವಿ. 1 2 2 1 1 2 ಹಿಂಗೆ ಆರ್ಡ್ರಲ್ಲಿ ಬರೆದ್ರು ಆಯ್ತು. ಕಾಮ ಅಗೇನ್ ಇಲ್ಲಿ ನಾನು ಬರಿತೀನಿ ನೋಡಿ, my ಪ್ಲಸ್ my ಡಿವೈಡೆಡ್ ಬೈ m ಪ್ಲಸ್ n. ಕರೆಕ್ಟ್. ಇಲ್ಲೇ ನೋಡಿ 1 2 2 1 1 2. ಕ್ಲಿಯರ್ ಆಯ್ತಾ? ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಇಲ್ಲೇನು ಕೊಟ್ಟಿದ್ದಾರೆ? ವಾಟ್ ಇಸ್ ಎ ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾರೆ ಅವರೇ. ಎ ಎಷ್ಟು 2 3, ಬಿ ಎಷ್ಟು ಕೊಟ್ಟಿದ್ರು -2 3. ಸೊ ವಾಟ್ ಇಸ್ ಅ ರೇಷಿಯೋ 2:1. ಸೊ ಅದ್ರ ಪ್ರಕಾರ ಹೋಗೋದಾದ್ರೆ ಲೆಟ್ ಅಸ್ ಸಬ್ಸ್ಟಿಟ್ಯೂಟ್ ಪಿ ಆಫ್ ಎಕ್ಸ್ ವೈ ಬರ್ಕೊಂಡು ವಾಟ್ ಇಸ್ m1 ಏನು ಕೊಟ್ಟಿದ್ದಾರೆ? ರೇಷಿಯೋ 2. x2 ಅಂತಂದ್ರೆ ಏನಿದೆ? x2 ಇಟ್ ಇಸ್ -2. ಓಕೆ, ಪ್ಲಸ್ m2 ಎಷ್ಟಿದೆ 1, x1 ಎಷ್ಟಿದೆ 2 ಡಿವೈಡೆಡ್ ಬೈ ಏನಿದೆ m1 ಪ್ಲಸ್ m2 ಅಂತಂದ್ರೆ ಏನಾಯ್ತು 2 ಪ್ಲಸ್ 1. ಅದೇ ತರ ಅಗೇನ್ 2 y2 3 ಪ್ಲಸ್ ದಿಸ್ ಇಸ್ 1 3 ಡಿವೈಡೆಡ್ ಬೈ 2 ಪ್ಲಸ್ 1 ಆಯ್ತು. ಇಲ್ಲೇ ಸಿಂಪ್ಲಿಫೈ ಮಾಡಿ. ನೆಕ್ಸ್ಟ್ ಒನ್, ಕೋಆರ್ಡಿನೇಟ್ ಆಫ್ ದಿ ಪಾಯಿಂಟ್ ಡಿವೈಡ್ಸ್ ಇನ್ ದ ರೇಷಿಯೋ. ಇದ್ರಲ್ಲಿ ನೋಡಿ ಫೈಂಡ್ ವಾಟ್ ರೇಷಿಯೋ ಆಫ್ ಪಾಯಿಂಟ್. ರೇಷಿಯೋ ಕೇಳ್ತಾ ಇದ್ದಾರೆ. -1 6 ಡಿವೈಡ್ಸ್ ದಿ ಲೈನ್ ಜಾಯಿನಿಂಗ್ -3 10 ಅಂಡ್ 6 8 ಅಂತ ಕೊಡ್ತಿದ್ದಾರೆ. ಈಗ ಅಗೇನ್ ನಾವೇನ್ ಮಾಡೋಣ ಅಂತಂದ್ರೆ ಲೆಟ್ ಅಸ್ ಟೇಕ್ ಆಸ್ ಅ ರೇಷಿಯೋ. ನೋಡಿ ರೇಷಿಯೋನ ಏನಂತ ತಗೊಳ್ಳೋಣ ಅಂದ್ರೆ ಲೆಟ್ ರೇಷಿಯೋ ಬಿ. ನೋಡಿ ಲೆಟ್ ರೇಷಿಯೋ ಬಿ k:1 ಅಂತ ತಗೊಳ್ಳೋಣ. m1:m2 ಬದಲು k:1. ಓಕೆ, ರೇಷಿಯೋ ನೋಡಿ ಅವರೇ ಏನ್ ಕೊಟ್ಟಿದ್ದಾರೆ, ಇಲ್ಲಿ ಏನ್ ಕೊಟ್ಟಿದ್ದಾರೆ x1 ನೋಡಿ ಎಕ್ಸ್ ಆಫ್ ಕೊಟ್ಟಿದ್ದಾರೆ. ಎಕ್ಸ್ ವ್ಯಾಲ್ಯೂ x1 y1 ಅಂತ ನಾವು ನೋಡೋದಾದ್ರೆ ಇಟ್ ಇಸ್ -3 10. ನೋಡಿ x2 y2 ಅಂತ ತಗೊಂಡ್ರೆ ಇಟ್ ಕಮ್ಸ್ ಲೈಕ್ 6 -8. ಸೊ ವಾಟ್ ಇಸ್ ಪಿ ಆಫ್ ಎಕ್ಸ್ ವೈ? ಪಿ ಆಫ್ ಎಕ್ಸ್ ವೈ ಕೊಟ್ಬಿಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? -1 6. ನೋಡಿ ಇಲ್ಲಿ ನೋಡ್ತಾ ಬನ್ನಿ. ಈಗ ಸೇಮ್ ಫಾರ್ಮುಲಾ ಯು ಹ್ಯಾವ್ ಟು ಟೇಕ್. ಪಿ ಆಫ್ ಎಕ್ಸ್ ವೈ ಇಸ್ ಈಕ್ವಲ್ ಟು m1 x2 ಪ್ಲಸ್ m2 x1 ಬೈ m1 ಪ್ಲಸ್ m2. ಸಿ ಕಾಮ ಅದೇ ತರ m1 y2 ಪ್ಲಸ್ m2 y1 ಬೈ m1 ಪ್ಲಸ್ m2. ಕ್ಲಿಯರ್ ಆಯ್ತಾ? ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. ವಾಟ್ ಇಸ್ m1 ಅಂತಂದ್ರೆ ನಾವು ಇಲ್ಲಿ ದಿಸ್ ಇಸ್ k:1 ತಗೊಂಡಿದೀವಲ್ಲ ದಟ್. ಸೊ k ಇಂಟು ವಾಟ್ ಇಸ್ x2 6. ಓಕೆ, 6 ಬಂತು. ಅಗೇನ್ ಪ್ಲಸ್ m1 ಅಂದ್ರೆ 1. ವಾಟ್ ಇಸ್ x1? ಇಟ್ ಇಸ್ -3 ಡಿವೈಡೆಡ್ ಬೈ k ಪ್ಲಸ್ 1. ಕಾಮ ಅದೇ ತರ ಇಲ್ಲಿ ನೋಡಿ ತಗೊಳ್ತೀವಿ. y2 ಅಂತಂದ್ರೆ ಯಾವ್ದಾಯ್ತು? -8 ಪ್ಲಸ್ 1 ಇಂಟು y1 ಇಟ್ ಇಸ್ 10 ಡಿವೈಡೆಡ್ ಬೈ k ಪ್ಲಸ್ 1 ಆಯ್ತು. ಈಗ ನೋಡಿ ಸಿಂಪ್ಲಿಫೈ ಮಾಡೋಣ. 6 ಇಂಟು k 6k -3 ಡಿವೈಡೆಡ್ ಬೈ k ಪ್ಲಸ್ 1 -8k ಪ್ಲಸ್ 16 ಡಿವೈಡೆಡ್ ಬೈ k ಪ್ಲಸ್ 1. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿಸ್? ಪಿ ಆಫ್ ಎಕ್ಸ್ ವೈ ಅವರೇ ಕೊಟ್ಟಿದಾರಲ್ಲ -1 6 ಆಯ್ತು. ಇವಾಗ ಈಕ್ವೇಟ್ ಮಾಡೋಣ. x ಟು x ಕೋಆರ್ಡಿನೇಟ್, y ಟು y ಕೋಆರ್ಡಿನೇಟ್ ಏನ್ ಬರುತ್ತೆ? ಯಾವ್ದಾದ್ರು ಒಂದನ್ನ ಈಕ್ವೇಟ್ ಮಾಡ್ಕೊಂಡ್ರೆ ಸಾಕು. ನೀವು ಯಾವ್ದಾದ್ರು ಒಂದು ನೋಡಿ. ನಾನು ಫಸ್ಟ್ ಒನ್ ತಗೊಳ್ತಾ ಇದ್ದೀನಿ. 6k -3 ಡಿವೈಡೆಡ್ ಬೈ k ಪ್ಲಸ್ 1 ವಿಚ್ ಇಸ್ ಈಕ್ವಲ್ ಟು -1 ಆಯ್ತು. ಮಲ್ಟಿಪ್ಲೈ ಮಾಡ್ಕೊಳ್ಳೋಣ ನೋಡಿ. 6k -3 -1 ಇಂಟು k -1 ಆಯ್ತು. ಈಗ ನೋಡಿ k ಈ ಕಡೆಗೆ ಬರಲಿ, -3 ಈ ಕಡೆಗೆ ಬರಲಿ, ಏನಾಯ್ತು? 6k ಪ್ಲಸ್ k
which is equal to -1 plus 3 ಆಯಿತು. So 7k is equal to 2 ಆಯಿತು. k equals 2 by 7. So k equals 2:7. ನೋಡಿ k equals 2:7 ಅಷ್ಟೇ. ನೋಡಿ ಫಸ್ಟ್ ಯು ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ದಿ ಸೆಕ್ಷನ್ ಫಾರ್ಮುಲಾ. x1 y1 m1 m2 ಈ ಥರ ಎಲ್ಲ ಮಾರ್ಕ್ ಮಾಡಿಕೊಂಡು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಆನ್ಸರು ಬರುತ್ತೆ. ನೆಕ್ಸ್ಟ್ ನೋಡಿ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ ಆಫ್ ಟ್ರೈಸೆಕ್ಷನ್. ನೋಡಿ ಅಬ್ಸರ್ವ್ ಮಾಡಿ, ಟ್ರೈಸೆಕ್ಷನ್ ಆಫ್ ಲೈನ್ ಸೆಗ್ಮೆಂಟ್ 4, -1 and -2, 3. ನೋಡಿ ಒಂದು ಲೈನ್ ಸೆಗ್ಮೆಂಟ್ ತಗೊಳ್ತೀವಿ, ಪಾಯಿಂಟ್ ಕೊಟ್ಟಿದ್ದಾರೆ ಅವರೇನೆ 4, -1, ಇನ್ನೊಂದು -2, -3. ಓಕೆ, ಈಗ ಇದನ್ನ ಟ್ರೈ ಸೆಕ್ಷನ್ ನೋಡಿ, ಟ್ರೈ ಅಂದ್ರೆ ಎಷ್ಟು 3 ನೋಡಿ 1 2 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿ. ಈಗ ಒಂದೊಂದು ಕೋಆರ್ಡಿನೇಟು ನಾವು ಫೈಂಡ್ ಔಟ್ ಮಾಡ್ಬೇಕು. ನೋಡಿ P of x, y ಬೇಕು, ಇದು Q of x, y ಬೇಕು, ಇಲ್ಲಿ ನಾವು ಮಾರ್ಕ್ ಮಾಡಿರೋ. ಓಕೆ, ಹಾಗಾದ್ರೆ ನಾವು ರೇಷಿಯೋ ನೋಡಿ ಇದು ಒಂದು ಈಕ್ವಲ್ ಪಾರ್ಟ್ ಅಂತ ತಗೊಂಡ್ರೆ, ಇಫ್ ಐ ಕನ್ಸಿಡರ್ ಇದು ಈ P of x, y ಬೇಕು ಅಂತಂದ್ರೆ ಯು ಹ್ಯಾವ್ ಟು ಕನ್ಸಿಡರ್ ಇಟ್ ಆಸ್ 1:2 ರೇಷಿಯೋ ಇದು. ಅದೇ ಇಲ್ಲಿಗೆ ಬಂತು ಅಂತ ಇಟ್ಕೋ, Q of x, y ಬೇಕು ಅಂತಂದ್ರೆ ಇದು ಮುಂದೆ ನೋಡಿ 2 ಪ್ಲಸ್, ಸೊ ಇಟ್ ಇಸ್ 2:1. ಇಷ್ಟು ಮೇನ್ ಆಗಿ ನೀವು ನೋಡ್ಕೋಬೇಕಾಗಿರೋದು. ಓಕೆ, ಫಸ್ಟ್ ನೋಡಿ P of x, y ಫೈಂಡ್ ಔಟ್ ಮಾಡೋಣ. ಸೊ P of x, y ವಿಚ್ ಇಸ್ ಅ ಫಾರ್ಮುಲಾ m1 x2 ಪ್ಲಸ್ m2 x1 divided by m1 plus m2, m1 y2 plus m2 y1 divided by m1 plus m2. Okay, substitute ಮಾಡೋಣ. What is m1 ಕೊಟ್ಟಿದಾರ? m1 ಎಷ್ಟು ಕೊಟ್ಟಿದ್ದಾರೆ ಹಿಯರ್? ರೇಷಿಯೋ ನಾವೇ ತಗೊಂಡ್ವಲ್ಲ ಇಲ್ಲಿ 1:2. ಸೊ 1 into what is x2? What is x2? It is -2 plus 2 into x1 4 divided by ಏನಾಯ್ತು 1 plus 2, ಅದೇ ತರ m1 1 again y2 ಅಂತಂದ್ರೆ -3 plus 2 into -1 divided by 1 plus 2 ಆಯ್ತು. ಇಲ್ಲೇ ನೋಡಿ ಸಿಂಪ್ಲಿಫೈ ಮಾಡೋಣ. 1 into -2 plus 2 4s are 8 divided by 3. ಅದೇ ತರ 1 into -3 plus into -2 1s are 2 by 3 ಆಯ್ತು. ಇದನ್ನು ಸಿಂಪ್ಲಿಫೈ -2 plus 8 it is 6 by 3, -2 it is -5 by 3. See here 3 1s are 3 2s are, so 2, -5 by 3 ಬಂತು ಒಂದು ಪಾಯಿಂಟ್, ದಟ್ ಇಸ್ P of x, y ಬಂತು. ಸೊ ಇನ್ನೊಂದು ಪಾಯಿಂಟ್ ನೀವು ಟ್ರೈ ಮಾಡಿ. ಸೊ ರೇಷಿಯೋ 2:1 ತಗೊಂಡು ಟ್ರೈ ಮಾಡಿ ನನಗೆ ಕೋಆರ್ಡಿನೇಟ್ ಎಷ್ಟು ಬಂತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಬೇಕು. ದಿಸ್ ಇಸ್ ಫಾರ್ ಯೋರ್ ಪ್ರಾಕ್ಟೀಸ್. ನೋಡಿ ಇಲ್ಲಿ ಕ್ವೆಶನ್ ಏನಂತ ಇತ್ತು, ಟ್ರೈಸೆಕ್ಷನ್ ಅಂದ್ರೆ ಏನರ್ಥ? 3 ಡಿವೈಡ್ಸ್ ಇಂಟು 3 ಈಕ್ವಲ್ ಪಾರ್ಟ್ಸ್. ಅವಾಗ ರೇಷಿಯೋ ನೋಡಿ ಇಫ್ ಐ ವಾಂಟ್ ದಿಸ್ ಕೋಆರ್ಡಿನೇಟ್ ಅಂತ ಬಂದಾಗ ಇದೇನಾಗುತ್ತೆ, ಡಿವೈಡ್ ಮಾಡುತ್ತೆ. ಸೊ ದಿಸ್ ಇಸ್ 1 ಪಾರ್ಟ್, ದಿಸ್ ಇಸ್ 2 ಪಾರ್ಟ್. ಅದೇ ನಾನು ಇಲ್ಲಿ ಈ ಕೋಆರ್ಡಿನೇಟ್ಸ್ ಬಂದ್ರೆ ಇಫ್ ಐ ಡಿವೈಡ್ ದಿಸ್ ಸೈಡ್, ಇಲ್ಲಿ ಏನಿದೆ 2 ಪಾರ್ಟ್ಸ್, ಇಲ್ಲಿ 1 ಪಾರ್ಟ್, ಸೊ ಇಟ್ ಬಿಕಮ್ಸ್ 2:1. ಸೊ ಇಫ್ ಐ ಕನ್ಸಿಡರ್ 1:2 ಆಸ್ ದ ರೇಷಿಯೋ, ವಿ ಗಾಟ್ ದಿ ಕೋಆರ್ಡಿನೇಟ್ ಆಫ್ P of x, y as 2, -5 by 3. ಈಗ ನೀವು ಫೈಂಡ್ ಔಟ್ ಮಾಡಬೇಕಾಗಿರೋದು Q of x, y ಎಷ್ಟು ಬರುತ್ತೆ, ಟೇಕಿಂಗ್ ದ ರೇಷಿಯೋ 2:1 ತಗೊಂಡು ಫೈಂಡ್ ಔಟ್ ಮಾಡಿ ನನಗೆ ಆನ್ಸರ್ನ ಕಮೆಂಟ್ ಮಾಡಿ. ಅದರ ಜೊತೆಗೆ ಇನ್ನೆರಡು ಹೋಮ್ವರ್ಕ್ ಅನ್ನ ಕೊಟ್ಟಿದ್ದೀನಿ, ದಟ್ ಇಸ್ ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ m of 1, 7 and n of 4, 9. ಜೊತೆಗೆ ಫೈಂಡ್ ದಿ ಮಿಡ್ ಪಾಯಿಂಟ್ ಆಫ್ ಲೈನ್ ಜಾಯಿನಿಂಗ್ a of 2, 4 and -2, -4. ಈಗ ನೀವು ಆನ್ಸರ್ ಮಾಡ್ಬೇಕಾದ್ರೆ ಹೇಗೆ ಮಾಡ್ತೀರಾ ಅನ್ನೋದಾದ್ರೆ, ಸೊ ಇಲ್ಲಿ ನೋಡಿ ಸೆಕ್ಷನ್, ಈಗ Q of x, y ಅಂತ ಹೇಳಿ ಅಲ್ಲಿ ಬಂದಿರೋ ಕೋಆರ್ಡಿನೇಟ್ ನ ಬರೀರಿ, ಡಿಸ್ಟೆನ್ಸ್ ಅಂತ ಟೈಪ್ ಮಾಡಿ ಇಲ್ಲಿ ಬಂದಿರೋ ಆನ್ಸರ್ ನ ಟೈಪ್ ಮಾಡಿ, ನೆಕ್ಸ್ಟ್ ಅದ್ರ ಜೊತೆಗೆ ಮಿಡ್ ಪಾಯಿಂಟ್ ಅಂತ ಬರೆದು ಇಲ್ಲಿ ಬಂದಿರೋ ಆನ್ಸರ್ನ ನೀವು ನನಗೆ ಪೋಸ್ಟ್ ಮಾಡಿದ್ರೆ ನಾನು ಆನ್ಸರ್ಸ್ ಕರೆಕ್ಟ್ ಇದೆಯಾ ಇಲ್ವಾ ಅಂತ ಹೇಳಿ ನಾನು ನಿಮಗೆ ಕಮೆಂಟ್ ಮಾಡ್ತೀನಿ. ಓಕೆ, ಟು ಕೋಆರ್ಡಿನೇಟ್ ಜಾಮಿಟ್ರಿಲಿ ಕೇಳುವಂತ ಡಿಸ್ಟೆನ್ಸ್ ರಿಲೇಟೆಡ್ ಸೆಕ್ಷನ್ ನೋಡಿ, ಡಿಸ್ಟೆನ್ಸ್ ಎಲ್ಲ 2 ತರ ಬರುತ್ತೆ. ಆರಿಜಿನ್ ಕೇಳ್ಬೋದು, ಡಿಸ್ಟೆನ್ಸ್ ಫ್ರಮ್ ದಿ ಆಕ್ಸಿಸ್ ಕೇಳ್ಬೋದು, ಅಥವಾ ಡಿಸ್ಟೆನ್ಸ್ ಬಿಟ್ವೀನ್ ಕೋಆರ್ಡಿನೇಟ್ಸ್ ಕೇಳ್ಬೋದು. ಅಲ್ಲಿ ನಿಮಗೆ ಒಂದು ಡಿವೈಡಿಂಗ್ ದ ಲೈನ್ ಸೆಗ್ಮೆಂಟ್ ಇಂದ ಗಿವನ್ ರೇಷಿಯೋ ಕೊಟ್ಟು ಪಾಯಿಂಟ್ ಕೋಆರ್ಡಿನೇಟ್ಸ್ ಏನ್ ಬರುತ್ತೆ ಅಂತ ಕೇಳ್ಬೋದು, ಅಥವಾ ನಿಮಗೆ ರೇಷಿಯೋನ ಫೈಂಡ್ ಔಟ್ ಮಾಡಕ್ ಕೇಳ್ಬೋದು, ಅಥವಾ ಈ ತರ ಟ್ರೈಸೆಕ್ಷನ್ ಅಥವಾ 4 ಈಕ್ವಲ್ ಪಾರ್ಟ್ಸ್ ನೋಡಿ, 4 ಈಕ್ವಲ್ ಪಾರ್ಟ್ಸ್ ಅಂತಾನೂ ಬರ್ಬೋದು. 4 ಈಕ್ವಲ್ ಪಾರ್ಟ್ಸ್ ಬಂದಾಗ ಏನಾಗುತ್ತೆ, 4 1:1 ಅಂತ ಬಂದಾಗ ಅಲ್ಲಿ 3 ಕೋಆರ್ಡಿನೇಟ್ಸ್ ಬರುತ್ತೆ. ಅವಾಗ ನೀವು P of x, y, Q of x, y, R of x, y ಅಂತ ಬರುತ್ತೆ. ಅಲ್ಲಿ P ನೀವು ತಗೊಳ್ಳೋದಾದ್ರೆ ಇಟ್ ಕಮ್ಸ್ 1:3. ಓಕೆ, ಅದೇ Q ಬಂದ್ರೆ ಇಟ್ ಕಮ್ಸ್ ಎಕ್ಸಾಕ್ಟ್ ಮಿಡ್ ಪಾಯಿಂಟ್ 2:2 ಆಗುತ್ತೆ. ಅದೇ ನೀವು R ಬಂದ್ರೆ ಏನಾಗುತ್ತೆ 3:1. ಈ ತರ ರೇಷಿಯೋಸ್ ಚೇಂಜ್ ಆಗುತ್ತೆ ಹೊರತು ಕೋಆರ್ಡಿನೇಟ್ಸ್ x, y ಕೋಆರ್ಡಿನೇಟ್ಸ್ ಏನು ಚೇಂಜ್ ಆಗಲ್ಲ. ಡೈರೆಕ್ಟ್ಲಿ ಯು ಕ್ಯಾನ್ ಅಪ್ಲೈ ದಿ ಸೆಕ್ಷನ್ ಫಾರ್ಮುಲಾ, ಡೈರೆಕ್ಟ್ಲಿ ಯು ಕ್ಯಾನ್ ಫೈಂಡ್ ದಿ ಕೋಆರ್ಡಿನೇಟ್ಸ್ ಆಫ್ ದಿ ಪಾಯಿಂಟ್ಸ್. ಇಸ್ ಇಟ್ ಕ್ಲಿಯರ್? ಕೋಆರ್ಡಿನೇಟ್ ಜಾಮೆಟ್ರಿ ನನ್ನ ನೆಕ್ಸ್ಟ್ ಸೆಷನ್ ಅಲ್ಲಿ ಇದೇ ಲೆಸನ್ ಅಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಜೊತೆ ಇನ್ಯಾವುದೆಲ್ಲ
ಆ್ಯಡ್ ಅಪ್ ಮಾಡ್ತಾರೆ, ಜೊತೆಗೆ ಅಪ್ಲಿಕೇಶನ್ ಟೈಪ್ ಕ್ವೆಶನ್ಸ್ ಯಾವ ಥರ ಕೊಡ್ತಾರೆ ಅಂತ ಹೇಳಿ ನಾನು ಡಿಸ್ಕಸ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ, ಹೀಗೆ ವಿಡಿಯೋಸ್ನ ನೋಡ್ತಾ ಇರಿ. ನೆಕ್ಸ್ಟ್ ಡೇ 12 ಸೆಷನಲ್ಲಿ ಮೀಟ್ ಆಗ್ತೀನಿ. ಓಕೆ, ಅಂಟಿಲ್ ದೆನ್ ಬಾಯ್.